ಈ ಒಂದು ಕ್ಲಾಸಲ್ಲಿ ನಾವು ಪ್ರೆಸಿಡೆಂಟ್ನ ರಿಮೂವಲ್ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಹೇಗೆ ರಿಮೂವ್ ಮಾಡ್ತಾರೆ ಅನ್ನೋ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ದಿ ಪ್ರೆಸಿಡೆಂಟ್ ಈಸ್ ಕಾಲ್ಡ್ ಆ್ಯಸ್ ಇಂಪೀಚ್ಮೆಂಟ್. ಓಕೆನಾ, ಇಂಪೀಚ್ಮೆಂಟ್ ಅಂತ ಕರಿತೀವಿ. ಇಂಪೀಚ್ಮೆಂಟ್ ಅಂತ ದ ಪ್ರೋಸೆಸ್ ಅಂತ ಪ್ರೋಸೆಸ್ನ ಏನಂತ ಕರಿತೀವಿ, ಮೋಷನ್ ಆಫ್ ಇಂಪೀಚ್ಮೆಂಟ್. ಓಕೆ, ದೆನ್ ಇವಾಗ ಪ್ರೆಸಿಡೆಂಟು ಒಂದು ಸಲ ಎಲೆಕ್ಟ್ ಆದರು ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, 5 ಇಯರ್ ತನಕ ಏನಾಗ್ತಾರೆ ಪ್ರೆಸಿಡೆಂಟ್ ಆಗಿ ಉಳ್ಕೊಳ್ತಾರೆ ಅಂತ ಅಂದರೆ ಕಂಟಿನ್ಯೂ ಆಗ್ತಾರೆ. 5 ಇಯರ್ ಆದ ತಕ್ಷಣ ಮತ್ತೆ ಎಲೆಕ್ಷನ್ ನಡೆಯುತ್ತೆ, ಮತ್ತೆ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ತಾರೆ, ಮತ್ತೆ 5 ಇಯರ್ಸ್ ಏನಾಗ್ತಾರೆ ಕಂಟಿನ್ಯೂ ಆಗ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂತ ಅಂದರೆ 5 ಇಯರ್ ಆಗೋಕ್ಕಿಂತ ಮುಂಚೆನೇ ಏನು ಮಾಡ್ಬೋದು ಅಂತ ಅಂದರೆ ಪ್ರೆಸಿಡೆಂಟ್ನ ರಿಮೂವ್ ಮಾಡ್ಬೋದು. ಅಂದರೆ ಪ್ರೆಸಿಡೆಂಟ್ ಆಫೀಸ್ ಇರುತ್ತಲ್ವ, ಆ ಆಫೀಸಿಂದ ಏನು ಮಾಡ್ಬೋದು, ಕ್ಯಾಂಡಿಡೇಟ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿರ್ತಾರಲ್ವ ಅವ್ರನ್ನ ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು 5 ಇಯರ್ ಆಗೋಕ್ಕಿಂತ ಮುಂಚೆ. ಓಕೆನಾ, ಯಾಕೆ ರಿಮೂವ್ ಮಾಡಬೇಕು, ಯಾವ ಆರ್ಟಿಕಲ್ ಸಪೋರ್ಟ್ ಮಾಡುತ್ತೆ ಅದನ್ನ ಅಂತ ಅಂದರೆ ಯಾವ ಆರ್ಟಿಕಲ್ ಸ್ಟೇಟ್ ಮಾಡುತ್ತೆ ಅಂತ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ ಅಂತ ಅಂದರೆ 61ನೇ ಆರ್ಟಿಕಲ್, 61st ಆರ್ಟಿಕಲ್ ಗಿವ್ಸ್ ಡೀಟೈಲ್ಸ್ ಅಬೌಟ್ ದಿ ಇಂಪೀಚ್ಮೆಂಟ್, ಮೋಷನ್ ಆಫ್ ಇಂಪೀಚ್ಮೆಂಟ್. ಪ್ರೆಸಿಡೆಂಟ್ನ ರಿಮೂವ್ ಮಾಡೋದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಅದು ಏನು ಹೇಳುತ್ತೆ ಅಂತ ಅಂದರೆ ಪ್ರೆಸಿಡೆಂಟ್ ಏನಾದರೂ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡಿದರು ಅಂತ ಅಂದರೆ ಅವಾಗ ಏನು ಮಾಡ್ಬೋದು, ಪಾರ್ಲಿಮೆಂಟು ಪ್ರೆಸಿಡೆಂಟ್ನ ರಿಮೂವ್ ಮಾಡ್ಬೋದು ಅಂತಂದರೆ ದಿಸ್ ಈಸ್ ದ ರೀಸನ್. ಈ ರೀಸನ್ನ ಕೊಟ್ಟು ಅಂದರೆ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡಿದ್ದಾರೆ ಪ್ರೆಸಿಡೆಂಟು ಅಂತ ಅಂದು ಏನು ಮಾಡ್ಬೋದು, ಪ್ರೆಸಿಡೆಂಟ್ನ ರಿಮೂವ್ ಮಾಡ್ಬೋದು. ಹಾಗಾದರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಇದನ್ನು ಏನು ಮಾಡಿಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಮಾಡಿಲ್ಲ ಅಂತ ಅಂದರೆ ಏನೆಲ್ಲ ಇದು ಒಳಗೊಳ್ಳುತ್ತೆ ಅಂದರೆ ವಾಟ್ ಇಟ್ ಕಾನ್ಸ್ಟಿಟ್ಯೂಟ್ಸ್. ಓಕೆ, ದ ಟರ್ಮ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಓಕೆನಾ, ಹಾಗೆ ಇನ್ನೊಂದೇನು ಅಂತ ಅಂದರೆ ಇದುವರೆಗೂ ಕೂಡ ಯಾವ ಪ್ರೆಸಿಡೆಂಟ್ನ ರಿಮೂವ್ ಮಾಡಿಲ್ಲ ಇಂಡಿಯಾದಲ್ಲಿ. ಓಕೆನಾ, ಅದಕ್ಕೂ ಏನಾಗಿದೆ ಇದ್ರ ಬಗ್ಗೆ ಕ್ಲಾರಿಟಿನೂ ಕೂಡ ಇಲ್ಲ. ಯಾಕಂದರೆ ರಿಮೂವ್ ಮಾಡೋಕ್ಕೆ ಹೋಗಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ ಅಂತ ಅರ್ಥ, ಹೌದಲ್ವಾ. ನೆಕ್ಸ್ಟು ಇವಾಗ ಗೊತ್ತಾಯಿತು 61ನೇ ಆರ್ಟಿಕಲ್ ಸಪೋರ್ಟ್ ಮಾಡುತ್ತೆ ಅಂತ. ಹಂಗಾದರೆ ಯಾವ ರೀತಿ ಪ್ರೆಸಿಡೆಂಟ್ನ ರಿಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನೊಂದೇನು ಅಂತ ಅಂದರೆ ಈ ಪ್ರೆಸಿಡೆಂಟ್ ಮೋಷನ್ ಆಫ್ ಇಂಪೀಚ್ಮೆಂಟ್ ಇದೆ ಅಲ್ವಾ, ಮೋಷನ್ ಆಫ್ ಇಂಪೀಚ್ಮೆಂಟ್ನ ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನು USA ಕಾನ್ಸ್ಟಿಟ್ಯೂಷನಿಂದ ಬಾರೋ ಮಾಡಿರೋದು ಅಂತ ಅಂದರೆ ಅದರಿಂದ ಎತ್ಕೊಂಡಿರೋದು. ಅಲ್ಲೂ ಕೂಡ ಅಂದರೆ ಅಮೇರಿಕಾದಲ್ಲೂ ಕೂಡ ಏನಾಗಿದೆ, ಮೋಷನ್ ಆಫ್ ಇಂಪೀಚ್ಮೆಂಟ್ನ ಪ್ರಾಕ್ಟೀಸ್ ಮಾಡ್ತಾರೆ. ಆಯಿತಾ, ಇವಾಗ ಪ್ರೊಸೀಜರಿಗೆ ಬರೋಣ, ಏನೆಲ್ಲ ಪ್ರೊಸೀಜರ್ ಇನ್ವಾಲ್ವ್ ಆಗುತ್ತೆ ಅಂತ. ಆಯಿತಾ, ಫಸ್ಟು ನೋಡಿ, ಪಾರ್ಲಿಮೆಂಟ್ ಮಾತ್ರ ಪ್ರೆಸಿಡೆಂಟ್ನ ರಿಮೂವ್ ಮಾಡೋಕ್ಕೆ ಸಾಧ್ಯ. ಪಾರ್ಲಿಮೆಂಟ್ ಅಂದರೆ ಏನು, ಲೆಜಿಸ್ಲೇಟಿವ್ ಆರ್ಗನ್ ಆಫ್ ದಿ ಗವರ್ಮೆಂಟ್. ಓಕೆ, ಹಂಗಾದರೆ ಪಾರ್ಲಿಮೆಂಟಲ್ಲಿ ಏನಿದೆ, ರಾಜ್ಯಸಭಾ ಇದೆ, ಲೋಕಸಭಾ ಇದೆ. ಹಂಗಾದರೆ ಈ ರಾಜ್ಯಸಭಾನಾದರೂ ಅಥವಾ ಲೋಕಸಭಾ ಆದರೂ ಇನಿಷಿಯೇಟ್ ಮಾಡ್ಬೋದು. ಆಯಿತಾ, ಇನಿಷಿಯೇಟ್ ಅಂದರೆ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ. ಈ ಮೋಷನ್ ಆಫ್ ಇಂಪೀಚ್ಮೆಂಟ್ ಪಾಸ್ ಆಗಬೇಕು ಅಂದರೆ ಎರಡೂ ಹೌಸು ಕೂಡ ಕನ್ಸಿಡರ್ ಮಾಡಬೇಕು, ಎರಡೂ ಹೌಸು ಕೂಡ ಪಾಸ್ ಮಾಡಬೇಕು. ಬಿಲ್ ಇವಾಗ ಒಂದು ಬಿಲ್ನ ಪಾಸ್ ಮಾಡ್ತಾರಲ್ವ ಅದೇ ರೀತಿ ಆಗೋದು. ಆಯಿತಾ, ಮನಿ ಬಿಲ್, ಆರ್ಡಿನರಿ ಬಿಲ್ ಅಂತ ಹೇಳ್ತೀವಲ್ವ, ಅವನ್ನ ಹೇಗೆ ಪಾಸ್ ಮಾಡ್ತಾರೋ ಅದೇ ರೀತಿ ಇವನ್ನು ಪಾಸ್ ಮಾಡೋದು. ಅಂದರೆ ಮೋಷನ್ ಆಫ್ ಇಂಪೀಚ್ಮೆಂಟ್ನ ಪಾಸ್ ಮಾಡೋದು, ಅದೇ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಮೆಜಾರಿಟಿ ಬಗ್ಗೆ. ನೆಕ್ಸ್ಟ್ ಗೊತ್ತಾಗುತ್ತೆ. ಆಯಿತಾ, ಇವಾಗ ಎರಡೂ ಹೌಸು ಪಾಸ್ ಮಾಡಬೇಕು ಅನ್ನೋದು ಕಂಪಲ್ಸರಿ. ಆಯಿತಾ, ಇವಾಗ ಹೇಗೆ ಸ್ಟಾರ್ಟ್ ಆಗುತ್ತೆ ಇಂಪೀಚ್ಮೆಂಟು, ರಾಜ್ಯಸಭಾ ಆದರೂ ಆಗಲಿ ಲೋಕಸಭಾ ಆಗಲಿ ಎರಡರಲ್ಲಿ ಯಾವುದಾದ್ರೂ ಇನಿಷಿಯೇಟ್ ಮಾಡ್ಬೋದು. ಅಂದರೆ ಇನಿಷಿಯೇಟ್ ಹೆಂಗಾಗುತ್ತೆ ಅಂತ ಅಂದರೆ ಇವಾಗ ಅಂದ್ಕೊಳ್ಳಿ, ಪ್ರೆಸಿಡೆಂಟ್ ಏನು ಮಾಡಿದ್ದಾರೆ, ವೈಲೇಟ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್. ಇವಾಗ ಏನು ಮಾಡಿದೆ ಅಂತ ಅಂದರೆ ಲೋಕಸಭಾ ಅಂತ ತೊಗೊಳ್ಳೋಣ. ಆಯಿತಾ, ಲೋಕಸಭಾದಲ್ಲಿ 1/4 ಆಫ್ ದಿ ಮೆಂಬರ್ಸ್ ಏನು ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಪ್ರೆಸಿಡೆಂಟ್ನ ರಿಮೂವ್ ಮಾಡಬೇಕು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆನಾ, ಈ ಸಪೋರ್ಟ್ ಮಾಡಿದರೆ 1/4 ಆಫ್ ದ ಮೆಂಬರ್, ಅಟ್ಲೀಸ್ಟ್ 1/4 ಆಫ್ ದಿ ಮೆಂಬರ್ಸ್ ಎಷ್ಟು, ಎಲ್ಲಿ, ಲೋಕಸಭಾದಲ್ಲಿ. ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ತಿರೋದು ಲೋಕಸಭಾ ತಗೊಳ್ತಿರೋದು, ರಾಜ್ಯಸಭಾನಾದರೂ ಆಗ್ಬೋದು, ಎರಡರಲ್ಲಿ ಯಾವುದಾದ್ರೂ ಇನಿಷಿಯೇಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಆಯಿತಾ, 1/4 ಆಫ್ ದ ಮೆಂಬರ್ಸ್ ಏನಾದರೂ ಸಪೋರ್ಟ್ ಮಾಡಿ ಸ್ಪೀಕರಿಗೆ ಕೊಡೋದು. ಆಯಿತಾ, ಇಲ್ಲಿ ಸ್ಪೀಕರು, ಲೋಕಸಭಾದಲ್ಲಿ ಸ್ಪೀಕರು, ರಾಜ್ಯಸಭಾದಲ್ಲಿ ಚೇರ್ಮನ್. ಓಕೆ,
ಸ್ಪೀಕರ್ನ ಆ ಡಿಮ್ಯಾಂಡ್ನ ಅಪ್ರೂವ್ ಅಥವಾ ಅಕ್ಸೆಪ್ಟ್ ಮಾಡಿಕೊಂಡ್ರು ಅಂದರೆ 14 days ನೋಟಿಸ್ ಹೋಗುತ್ತೆ. ಯಾರಿಗೆ? ಪ್ರೆಸಿಡೆಂಟ್ಗೆ. ಅಂತ ಅಂದರೆ ಏನು ನೋಟಿಸು? ವಿ ಮೀನ್ಸ್ ಲೋಕಸಭಾ ಈಸ್ ಇನಿಷಿಯೇಟಿಂಗ್ ದಿ ಇಂಪೀಚ್ಮೆಂಟ್ ಪ್ರೋಸೆಸ್ ಅಂತ ನೋಟಿಸ್ ಹೋಗುತ್ತೆ. 14 days ಆದಮೇಲೆ ಏನಾಗುತ್ತೆ? ಮತ್ತೆ ಅದೇ ಹೌಸು ಲೋಕಸಭಾದಲ್ಲಿ ಏನಾಗುತ್ತೆ? ಮೋಷನ್ ಆಫ್ ಇಂಪೀಚ್ಮೆಂಟು ಬರುತ್ತೆ ಅಂತ ಅಂದರೆ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ, ಇವಾಗ ಈ 1/4 ಆಫ್ ದಿ ಮೆಂಬರ್ಸ್ ಡಿಮ್ಯಾಂಡ್ನ ಅಕ್ಸೆಪ್ಟ್ ಮಾಡಿದ ಮೇಲೆ 14 days ಕಂಪ್ಲೀಟ್ ಆದಮೇಲೆ ಸ್ಪೀಕರ್ ಏನು ಮಾಡ್ತಾರೆ? ಹೌಸಲ್ಲಿ ಕ್ವಶ್ಚನ್ನ ಪುಟ್ ಮಾಡ್ತಾರೆ. ಕ್ವಶ್ಚನ್ನ ಏನು ಮಾಡ್ತಾರೆ? ಇಡ್ತಾರೆ ಹೌಸ್ ಮುಂದೆ. ಅಂತ ಅಂದರೆ ಹೌಸಲ್ಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರ ಮುಂದೆ ಒಂದು ಕ್ವಶ್ಚನ್ ಇರ್ತಾರೆ. ಎಷ್ಟು ಜನ ಇಂಪೀಚ್ಮೆಂಟ್ಗೆ ಸಪೋರ್ಟ್ ಮಾಡ್ತೀರಾ? ವೋಟ್ ಮಾಡಬೇಕು, ಆಯ್ತಲ್ವ? ಒಂದು ವೇಳೆ ಇವಾಗೆಲ್ಲ ಏನಾಗಿದೆ, ವೋಟ್ ಮಾಡಬೇಕು ಅಂತ ಹೇಳಿದಾರಲ್ವ, ಇವಾಗ ಎಲ್ಲ ಮೆಂಬರ್ಸ್ ಏನು ಮಾಡ್ತಾರೆ? ವೋಟ್ ಮಾಡ್ತಾರೆ. ಕೆಲವೊಬ್ಬರು ಫೇವರ್ ಮಾಡ್ತಾರೆ, ಕೆಲವೊಬ್ಬರು ಎಗನೆಸ್ಟ್ ಟು ದಿ ಇಂಪೀಚ್ಮೆಂಟ್. some members favors the impeachment. After completing the voting, they calculate how many people are favors, how many people are against to the impeachment. Okay. If the 2/3 of the members, total members of the house, support the motion of impeachment, okay, then that house consider here Lok Sabha, okay, because example Lok Sabha ತಗೊಂಡಿದೆ. Lok Sabha considers impeachment resolution is passed in the Lok Sabha. ಇವಾಗ ಲೋಕಸಭೆಯಲ್ಲಿ ಪಾಸ್ ಆಯಿತು. ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಇಮಿಡಿಯೇಟು ರಾಜ್ಯಸಭೆಗೆ ಹೋಗುತ್ತೆ, ಅಂದರೆ ಅನದರ್ ಹೌಸ್. ಓಕೆನಾ? ಇಲ್ಲಿ ರಾಜ್ಯಸಭೆ ತೊಗೊಂಡ್ರೆ ನೆಕ್ಸ್ಟು ಲೋಕಸಭೆಗೆ ಹೋಗುತ್ತೆ, ಇಲ್ಲಿ ಲೋಕಸಭೆಗೆ ತೊಗೊಂಡ್ರೆ ನೆಕ್ಸ್ಟು ರಾಜ್ಯಸಭೆಗೆ ಹೋಗುತ್ತೆ, ಯಾವುದಾದ್ರೂ ಆಗ್ಬೋದು. ಆಯಿತಾ? ಇಲ್ಲಿ ರಾಜ್ಯಸಭೆಗೆ ಹೋಗುತ್ತೆ ನೆಕ್ಸ್ಟ್. ಆಯಿತಾ? ರಾಜ್ಯಸಭೆ ಅನ್ನೋದೊಂದು ಕೂಡ ಏನು ಮಾಡ್ತಾರೆ? ಚೇರ್ಮನ್ ಏನು ಮಾಡ್ತಾರೆ? ಇವಾಗ ಕ್ವಶ್ಚನ್ ಕೇಳ್ತಾರೆ. ಕ್ವಶ್ಚನ್ನ ಆ ಮೆಂಬರ್ಸ್ ಮುಂದೆ ಇಡ್ತಾರೆ. how many members supporting this motion of impeachment? Again the members cast their vote, involved in the vote. After completing the voting, they calculate. If in that house also 2/3 of the members support, that house also considers motion of impeachment is passed in the ರಾಜ್ಯಸಭಾ. ಹಾಗಾದರೆ ಏನಾಯ್ತು? ಇವಾಗ ಮೊದಲೇ ಹೇಳ್ದಂಗೆ ಎರಡೂ ಹೌಸ್ ಏನು ಮಾಡಬೇಕು? ಪಾಸ್ ಮಾಡಬೇಕು, ಮೋಷನ್ ಆಫ್ ಇಂಪೀಚ್ಮೆಂಟು ಬರಬೇಕು ಅಂತ. ಅಂದರೆ ಇವಾಗ ಎರಡೂ ಹೌಸು ಪಾಸ್ ಮಾಡಿದ್ದಾವೆ ಅಂತ ಅಂದರೆ ಪ್ರೆಸಿಡೆಂಟ್ನ ರಿಮೂವ್ ಮಾಡಿದ್ವು ಅಂತ ಅರ್ಥ. ಅಂದರೆ ಎರಡನೇ ಹೌಸ್ ಇರುತ್ತಲ್ವ, ಆ ಎರಡನೇ ಅಂದರೆ ರಾಜ್ಯಸಭಾ ಪಾಸ್ ಮಾಡಿದ ದಿನವೇ ಏನಾಗುತ್ತೆ? ಪ್ರೆಸಿಡೆಂಟು ವೇಕೇಟ್ ಮಾಡಬೇಕು, ಆಫೀಸ್ನ ವೇಕೇಟ್ ಮಾಡಬೇಕು. ಅವಾಗ ಏನಾಗುತ್ತೆ? ಪ್ರೆಸಿಡೆಂಟ್ ಆಫೀಸ್ ಬಿಕಮ್ಸ್ ವೇಕೆಂಟ್. ಓಕೆ, ನೆಕ್ಸ್ಟ್ ವೇಕೆಂಟ್ ಆಯಿತು ಅಂದರೆ ಮತ್ತೆ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ, ನ್ಯೂ ಕ್ಯಾಂಡಿಡೇಟ್ನ ಎಲೆಕ್ಟ್ ಮಾಡ್ತಾರೆ. ಓಕೆನಾ? ಇದು ಏನು ಟೋಟಲ್ ಆಗಿ ಪ್ರೊಸೀಜರ್. ಓಕೆನಾ? ಇವಾಗ ಇದ್ರ ಜೊತೆಗೆ ಸಮ್ ಟರ್ಮ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ, ಅಂದರೆ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಎಕ್ಸಾಮ್ಸಲ್ಲಿ. ನಾನು ಇಲ್ಲಿ ಟೋಟಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಟೋಟಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಬೇಕು. ಇವಾಗ ನೋಡಿ, ಹೌಸಲ್ಲಿ ಇವಾಗ ಮನಿ ಬಿಲ್ಸ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಮತ್ತು ತುಂಬ ರೀತಿ ಬಿಲ್ಸ್ಗಳು ಪಾಸ್ ಆಗ್ತವೆ. ಆಯಿತಾ? ಕೆಲವೊಂದೊಂದಕ್ಕೆ ಒಂದೊಂದು ಮೆಜಾರಿಟಿ, ಹಾಫ್ ಆಫ್ ದ ಮೆಜಾರಿಟಿ, ಈ ರೀತಿ ಬರುತ್ತೆ. ಮೆಜಾರಿಟಿಗಳು ಬೇಕು ಪಾಸ್ ಮಾಡೋಕ್ಕೆ. ಇವಾಗ ಕನ್ಸಿಡರ್ ಮಾಡ್ಕೊಳ್ಳಿ ಏನು ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು ತೊಗೊಂಡಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ಹೌಸು ಪಾಸ್ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕ್ವಶ್ಚನ್ ತೊಗೊಂಡಿದೆ ಅಂತ ಅಂದ್ಕೊಂಡ್ರೆ, ಇಲ್ಲೂ ಕೂಡ 2/3 ಮೆಜಾರಿಟಿನ ತಗೊಳ್ಳುತ್ತೆ. ಆದರೆ 2/3ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಅಂದರೆ, ಎಷ್ಟು ಮೆಂಬರ್ಸು ಪ್ರೆಸೆಂಟ್ ಇದ್ದಾರೆ, ಎಷ್ಟು ಮೆಂಬರ್ಸು ವೋಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ 2/3ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆದರೆ ಇಲ್ಲಿ ನೋಡಿ, 2/3 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸ್ ಅಂತಂದರೆ ಲೋಕಸಭೆಯಲ್ಲಿ ಎಷ್ಟು? 545, ಇದರ 2/3ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ಎಷ್ಟು? 245, ಇದರ 2/3ನ ಕ್ಯಾಲ್ಕುಲೇಟ್ ಮಾಡಿ 2/3 ಅಂತ ಅಂದರೆ
ನಂಬರ್ ಗೊತ್ತಾಗುತ್ತೆ, ಇಷ್ಟು ಮೆಂಬರ್ ಸಪೋರ್ಟ್ ಮಾಡಿದರೆ ಪಾಸ್ ಆಯಿತು ಅಂತ. ಆದರೆ ಇಲ್ಲಿ 2/3 ಆಫ್ ದ ಮೆಜಾರಿಟಿ ಹೆಂಗೆ ತೊಗೊಳ್ತಾರೆ ಅಂದರೆ ಪ್ರೆಸೆಂಟ್ ಮತ್ತು ವೋಟಿಂಗ್, ಎಷ್ಟು ಜನ ಮೆಂಬರ್ಸ್ ಪ್ರೆಸೆಂಟ್ ಇರ್ತಾರೆ ವೋಟ್ ಮಾಡಿದರೆ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಯಿತಾ. ಅಂದರೆ ಕೆಲವೊಬ್ಬ ಮೆಂಬರ್ಸು ಅಬ್ಸೆಂಟ್ ಇದ್ದರೆ ಏನಾಗುತ್ತೆ 2/3 ಬೇಗ ರೀಚ್ ಆಗ್ಬೋದು ಅಲ್ವಾ. ಆದರೆ ಇಲ್ಲಿ ಪ್ರೆಸೆಂಟ್ ಇರಲಿ ಆಬ್ಸೆಂಟ್ ಇರಲಿ ಮೆಂಬರ್ಸ್ಗಳು ಟೋಟಲ್ ತೊಗೊಳ್ಳೋದ್ರಿಂದ ಇದೇನಾಗುತ್ತೆ, ರೀಚ್ ಆಗೋದು ಸ್ವಲ್ಪ ಕಷ್ಟ. 545 2/3 ಆಫ್ ದಿ 545 ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ, ಆಯಿತಾ. ಇದು ತುಂಬ ನೆನ್ಪಿಟ್ಕೋಬೇಕಾಗಿರೋಂಥ ವರ್ಡ್ ಟೋಟಲ್ ಮೆಂಬರ್ಶಿಪ್. ಅಂದರೆ ಆಪ್ಷನಲ್ಲಿ ಅದನ್ನೇ ಕೊಟ್ಟಿರ್ಬೋದು, ಟೋಟಲ್ ಮೆಂಬರ್ಶಿಪ್ 2/3 ಆಫ್ ದಿ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಆ ರೀತಿ 2 ಆಪ್ಷನ್ ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ನಾಮಿನೇಟೆಡ್ ಮೆಂಬರ್ಸ್ ಅಂತ ಹೇಳ್ತಾ ಇದೆ. ನೋಡು, ನಾಮಿನೇಟೆಡ್ ಮೆಂಬರ್ಸ್ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎರಡರಲ್ಲೂ ಏನಾಗಿದೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಅಂದರೆ 12 ಮೆಂಬರ್ಸ್ ನಾಮಿನೇಟೆಡ್ ಇರ್ತಾರೆ, ಇಲ್ಲಿ 2 ಆಂಗ್ಲೋ ಇಂಡಿಯನ್ಸು, ಆಯಿತಾ. ಇವ್ರು ಏನಾಗಿರ್ತಾರೆ ಪ್ರೆಸಿಡೆಂಟಿಂದಲೇ ಅಪಾಯಿಂಟ್ ಆಗಿರೋದು ಇವರು, ಆಯಿತಾ, ಹೌಸಿಗೆ. ಈ ನಾಮಿನೇಟೆಡ್ ಮೆಂಬರ್ಸ್ ಏನಾಗ್ತಾರೆ ಅಂತ ಅಂದರೆ ಇವರು ಕೂಡ ಪ್ರೆಸಿಡೆಂಟ್ ಮೋಷನ್ ಆಫ್ ಇಂಪೀಚ್ಮೆಂಟ್ ನಡೆಯುತ್ತಲ್ವ, ಆ ಟೈಮಲ್ಲಿ ಇವರು ಕೂಡ ವೋಟ್ ಮಾಡ್ತಾರೆ. ಅಂದರೆ ಇವರು ಮೋಷನ್ ಆಫ್ ಇಂಪೀಚ್ಮೆಂಟಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅರ್ಥ, ಆಯಿತಾ. ಯಾಕೆ ಇದು ಮೆನ್ಷನ್ ಮಾಡ್ತೀನಿ ಅಂದರೆ ಈ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರಲ್ವ ಇವರು ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಇರುತ್ತಲ್ವ, ಎಲೆಕ್ಷನ್ ಮಾಡ್ತಾರಲ್ವ ಪ್ರೆಸಿಡೆಂಟಿಗೆ, ಅಂದರೆ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡೋಕ್ಕಾದ್ರೆ ಇವರು ವೋಟ್ ಮಾಡೋದಿಲ್ಲ. ಅಂದರೆ ಎಲೆಕ್ಟೋರಲ್ ಕಾಲೇಜಲ್ಲಿ ಇವರು ಇರೋದಿಲ್ಲ, ಅಂದರೆ ಇವರು ಎಲೆಕ್ಟ್ ಮಾಡೋದಿಲ್ಲ. ಆದರೆ ರಿಮೂವಲಲ್ಲಿ ವೋಟ್ ಮಾಡ್ತಾರೆ, ಎಲೆಕ್ಟ್ ಮಾಡೋದ್ರಲ್ಲಿ ವೋಟ್ ಮಾಡೋಕ್ಕಾಗೋದಿಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ ಮಾಡಿದೆ ಆ ರೀತಿ, ಈ ರೀತಿ ಮಾಡಬೇಕು ಅಂತ, ಆಯಿತಾ. ಇದು ಎಲ್ಲಿ ಇನ್ವಾಲ್ವ್ ಆಗ್ತಾರೆ ಎಲ್ಲಿ ಇನ್ವಾಲ್ವ್ ಆಗೋಲ್ಲ ಅನ್ನೋದು ಕ್ಲಾರಿಫೈ ಮಾಡ್ಕೊಳ್ಳಿ. ಇಂಪೀಚ್ಮೆಂಟಲ್ಲಿ ಇನ್ವಾಲ್ವ್ ಆಗ್ತಾರೆ, ಎಲೆಕ್ಷನಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು MLAs ಅಥವಾ MLAs ಅಂದರೆ ಎಲ್ಲಿರ್ತಾರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರ್ತಾರೆ. ಇವರು ಕೂಡ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಬೇಕಾದ್ರೆ ಇವರು ವೋಟ್ ಮಾಡ್ತಾರೆ. ಆದರೆ ರಿಮೂವಲಲ್ಲಿ ಏನಾಗಲ್ಲ, ಅಂದರೆ ಇಂಪೀಚ್ಮೆಂಟ್ ಪಾಸ್ ಮಾಡೋಕ್ಕಾರೆ ಎಲ್ಲಾದರೂ ನೋಡಿದ್ರೆ ಸ್ಟೇಟ್ MLAsಗಳು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈ ಪ್ರೊಸೀಜರ್ ನೋಡಬೇಕಾದ್ರೆ ಎಲ್ಲಾದರೂ ನೋಡಿದ್ರೆ ಇನ್ವಾಲ್ವ್ ಆಗೋಲ್ಲ, ಇಲ್ಲ. ಅಂದರೆ ಇಲ್ಲಿ ಇವರು ಎಲೆಕ್ಷನಲ್ಲಿ ಇನ್ವಾಲ್ವ್ ಆಗ್ತಾರೆ, ಇಂಪೀಚ್ಮೆಂಟಲ್ಲಿ ಏನಾಗಲ್ಲ, ಇನ್ವಾಲ್ವ್ ಆಗೋದಿಲ್ಲ. ಆದರೆ ಇವರು ನಾಮಿನೇಟೆಡ್ ಮೆಂಬರ್ಸು ಎಲೆಕ್ಷನಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಇಂಪೀಚ್ಮೆಂಟಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದು ತಿಳ್ಕೊಬೇಕಾಗ್ತದೆ, ಆಯ್ತಲ್ವಾ. ಇದು ಏನು ಟೋಟಲ್ ಆಗಿ ಮೋಷನ್ ಆಫ್ ಇಂಪೀಚ್ಮೆಂಟ್.